ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೇಘ್ನಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಚಿಕನ್ನಿಂದು ಕೊಬ್ಬರಿ ಸಾರು ಮಾಡೋದು ಹೇಳ್ಕೊಡಕ್ಕೆ ಬಂದೀನಿ. ಯಾಕಪ್ಪ ಇದು ನೀನೈತಿ ಹೊಸದು ವಿಶೇಷ ಹೇಳ್ಕೊಡೋದು ಅಂದರೆ, ಕೆಲವೊಬ್ರು ಏನು ಮಾಡ್ತಾರೆ, ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ ಹಾಕಿ ಮಸಾಲೆ ಸಾಮಾನು ಜಾಸ್ತಿ ಹಾಕಿ ಇದ್ರದ್ದು ಟೇಸ್ಟೇ ಕೆಡಿಸ್ತಾರೆ. ಸೊ ಅದಕ್ಕೆ ಹೇಳಬೇಕಂತ ಬಂದೀನಿ. ಹಾಗಂದ್ರೆ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಏನು ಅಂದ್ರೆ, ಫ್ರೆಶ್ ಕೊಬ್ಬರಿ ತೊಗೊಳ್ರಿ, ಇದಕ್ಕೆ 3-4 ಟೊಮೆಟೊ ಹಣ್ಣು ತೊಗೊಳ್ರಿ, ಇನ್ನು 1 ಹಿಡಿ ಆಗುವಷ್ಟು ಕೊತ್ತಂಬರಿ ಬೇಕು. ಇನ್ನು ನೆಕ್ಸ್ಟ್ ಇದಕ್ಕೆ 2-3 ನಾವು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡ್ರೆ ಅದಕ್ಕೆ 1 ಇಂಚು ಆಗುವಷ್ಟು ಅಲ್ಲ ತೊಗೊಂಡ್ರೆ ಸಾಕು. ಬೆಳ್ಳುಳ್ಳಿ ಜಾಸ್ತಿ ಇರಬೇಕು, ಅಲ್ಲ ಕಡಿಮೆ ಇರಬೇಕು. ಇನ್ನು ಇದಕ್ಕೆ 2 ಏಲಕ್ಕಿ, ಲವಂಗ ಭಾಳ ತೊಗೊಬೇಡ್ರಿ, 5-6 ಸಾಕು. ಯಾಕಂದರೆ ಲವಂಗ ಖಾಕ ಕೊಡುತ್ತೆ ಟೇಸ್ಟು. ಇನ್ನು ದಾಲ್ಚಿನ್ನಿ ತೊಗೊಳ್ರಿ, ಅದು 1/2 ಇಂಚು ತೊಗೊಂಡ್ರೆ ಸಾಕು. ಇನ್ನು 10-12 ಓಮ್ ಕಾಳು, ಅಥವಾ ಅದನ್ನು ನಾವು ಕರೆಕಾಳು ಅಂತಂದು ಕರಿತೀವಿ, ಕರೆಮೆಣಸು. ಇಷ್ಟೇ ಇಂಗ್ರೀಡಿಯೆಂಟಿಂದ ನಾವು ಆರಾಮಾಗಿ ನಾವು ಅದನ್ನು ಮಸಾಲೆ ಸಾರು ಅಂತ ಕರಿತೀವಿ ಮನೆಯೊಳಗೆ. ಈ ಕೊಬ್ಬರಿ ಸಾರು ನಾವು ಈಸಿಲಿ ಮಾಡ್ಕೊಂಡ್ಬಿಡ್ಬೋದು. ಈ ಕೊಬ್ಬರಿ ಸಾರು ಜೊತೆ ಮುದ್ದೆ ಇತ್ತಂದ್ರೆ ಅದರ ಟೇಸ್ಟ್ ಅಂತೂ ಸ್ವರ್ಗ ಅನಿಸುತ್ತೆ. ಸೊ ನಾನು ಮುದ್ದಿದ್ದು ರೆಸಿಪಿನ ಆಲ್ರೆಡಿ ಹಾಕೀನಿ. ಸೊ ಹೋಗಿ ಎಲ್ಲರೂ ಪ್ಲೀಸ್ ಚೆಕ್ ಮಾಡಿರಿ. ಇನ್ನು ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ನೀವು ಆ ಕೊಬ್ಬರಿನೆಲ್ಲ ಹಾಕ್ಕೊಂಡು, ಅದಕ್ಕೆ ಟೊಮೆಟೊ ಹಣ್ಣು ಏನು ಹೇಳಿದ್ನಲ್ಲ ನಾನು, 3-4 ಟೊಮೆಟೊ ಹಣ್ಣು ತೊಗೊರಿ. ದೊಡ್ಡವಿತ್ತಂದ್ರೆ 3 ತೊಗೊರಿ, ಸಣ್ಣವಿದ್ರೆ 4 ತೊಗೊಳ್ರಿ. ಇನ್ನು ಅದಕ್ಕೆ ಕೊತ್ತಂಬರಿ ಆಯಿತು, ಏಲಕ್ಕಿ, ಲವಂಗ, ದಾಲ್ಚಿನ್ನು, ಇದೇನೈತಲ್ಲ ಕರಿಕಾಳು, ಅಲ್ಲ, ಬೆಳ್ಳುಳ್ಳಿ, ಇದನ್ನಿಷ್ಟು ತೊಗೊಳ್ರಿ. ನಮ್ಮ ಕಡೆ ನಾವು ಅಲ್ಲ ಅಂತ ಕರಿತೀವಿ, ಕೆಲವೊಂದು ಕಡೆ ಶುಂಠಿ ಅಂತ ಕರೀತಾರೆ. ಇದನ್ನಿಷ್ಟನ್ನು ಹಾಕಿ ಫಸ್ಟು 1 ರೌಂಡು ಮಿಕ್ಸಿ ಮಾಡ್ಕೋಬೇಕು. ಅದಾದಮೇಲೆ ಅದಕ್ಕೆ ನೀರನ್ನು ಆ್ಯಡ್ ಮಾಡಿ ಮಿಕ್ಸಿ ಮಾಡಿರಿ. ಯಾಕಂದರೆ ಇಲ್ಲ ಕಾಯಿ ಕೊಬ್ಬರಿ ಹಂಗೆ ಬರುತ್ತೆ. ಇಷ್ಟು ಮಾಡಿ ರುಬ್ಕೊಂಬಿಟ್ರೆ ಅರ್ಧ ಕೆಲಸ ಮುಗಿದೋಗ್ಬಿಡುತ್ತೆ. ಇವಾಗ ರುಬ್ಬಿದ್ದಂಥ ಮಿಶ್ರಣನ ನೀವು ಇಲ್ಲಿ ನೋಡ್ಬೋದು. ಈ ರೀತಿ ಇರಬೇಕದು. ನಮ್ಗೆ ಗಟ್ಟಿ ಚಟ್ನಿ ಯಾವ ರೀತಿ ಬರುತ್ತಲ್ಲ ಆ ರೀತಿ ಅದು ಇರಬೇಕು. ಈಗ ಒಂದು ಪಾತ್ರೆ ಇಡ್ರಿ. ಅದಕ್ಕಾದಮೇಲೆ ಅದಕ್ಕೆ 2-3 ಟೇಬಲ್ ಸ್ಪೂನು ಕುಕ್ಕಿಂಗ್ ಆಯಿಲನ್ನು ಹಾಕಿರಿ. ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕುಕ್ಕಿಂಗ್ ಆಯಿಲನ್ನು ಆ್ಯಡ್ ಮಾಡಿರಿ. ಆ ಆಯಿಲ್ ಕಾದ್ಮೇಲೆ ನಾವು ಅದಕ್ಕೆ ಏನು ಚಿಕನ್ ತೊಳೆದಿಟ್ಕೊಂಡಿದ್ವಲ್ಲ ಆ ಚಿಕನನ್ನು ಆ್ಯಡ್ ಮಾಡಬೇಕು. ಯಾಕಪ್ಪ ನಾವು ಆಯಿಲ್ ಒಳಗೆ ಚಿಕನ್ ಆ್ಯಡ್ ಮಾಡ್ಬೇಕಂದ್ರೆ, ರೀಸನ್ ಚಿಕನ್ ಒಳಗೆ ನೀರಿನ ಅಂಶ ಇರುತ್ತೆ, ಅದೆಲ್ಲ ಹೋಗ್ಬೇಕು ನಮ್ಗೆ. ಅದಕ್ಕಾಗಿ ಚಿಕನನ್ನು ಆ್ಯಡ್ ಮಾಡಬೇಕು. ಈಗ ಅದಕ್ಕೆ ಅರಿಶಿನ ಹಾಕಬೇಕು. ಇದೇ ರೀತಿ ಈಸಿ ಆದಂಥ ರೆಸಿಪೀಸ್ನ ನಾನು ಹೇಳ್ಕೊಡ್ತಿರ್ತೀನಿ. ಪ್ಲೀಸ್ ನನ್ನ ಈ ಒಂದು ಅಕೌಂಟನ್ನು ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡಿರಿ. ಮತ್ತು ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಿತ್ತಂದ್ರೆ ನೀವು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಈಗ ಅರಿಶಿನ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಖಾರ ಪುಡಿನ ಅದಕ್ಕೆ ಆ್ಯಡ್ ಮಾಡಿರಿ. ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಹೀಗಾಗಿ ನಾನು ಜಾಸ್ತಿ ಆ್ಯಡ್ ಮಾಡೀನಿ. ಸೊ ಖಾರ ಪುಡಿ ಹಾಕಿದ ಮೇಲೆ ಫ್ಲೇಮನ್ನು ಕಡಿಮೆ ಮಾಡಿ ಚೆನ್ನಾಗಿ ನೀವು ಅದನ್ನು ಮಿಕ್ಸಪ್ ಮಾಡಿಕೊಳ್ರಿ. ಈಗ ಚಿಕನ್ ಈ ಒಂದು ಅರಿಶಿನ, ಖಾರ ಪುಡಿ, ಉಪ್ಪು ಇದ್ರೊಳಗೆ ಅದು ಬೇಯಬೇಕು. ಈಗ ಇದೇನೈತಲ್ಲ, ಇದೇ ರೀತಿ ಚಿಕನ್ನ ಬೇಯಿಸಿ ನಾವು ಇದನ್ನು ಈ ರೀತಿಯಾಗೂ ಕೂಡ ನಾವು ಇದನ್ನು ತಿನ್ಬೋದು. ಚಪಾತಿ ಜೊತೆ, ಅನ್ನ ಜೊತೆ ಕ್ವಿಕ್ಕಾಗಿ ಆಗಬೇಕು ಅಂತಂದರೆ ಇದನ್ನು ಈಸಿಲಿ ನಾವು ಮಾಡ್ಕೊಂಡು ತಿನ್ಬೋದು. ಸೊ ಇವಾಗ ಅದನ್ನು ಬೇಯಕ್ಕಂತಂದು ನಾನು ಅದ್ರ ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಟ್ಟಿದ್ದೆ 5 ಮಿನಿಟ್ಸ್. ಇವಾಗ ನೀವು ನೋಡ್ಬೋದು ಚಿಕನ್ ಆಲ್ಮೋಸ್ಟ್ ಬೆಂದೈತಿ. ಹಾಗಂದ್ರೆ ಇದಕ್ಕೆ ನಾವೀಗ ನೆಕ್ಸ್ಟ್ ಆಗಲ್ಲಿ ನಾವು ರುಬ್ಬಿದಂಥ ಮಿಶ್ರಣ ಏನಿತ್ತಲ್ಲ ಇದನ್ನು ಆ್ಯಡ್ ಆನ್ ಮಾಡೋಣ ಅಂತ. ಅದನ್ನು ಚೆನ್ನಾಗಿ ಕಲಿಸ್ಬೇಕು. ಯಾಕೆಂದರೆ ಎಲ್ಲ ಅದರೊಳಗೆ ಹಸಿಯಾದಂತಹ ಪದಾರ್ಥ ಇರೋದ್ರಿಂದ ಅದರದ್ದು ಸ್ಮೆಲ್ಲೆಲ್ಲ ಹೋಗಬೇಕು. ಸೊ ಅದನ್ನು ಚೆನ್ನಾಗಿ ಕಲಿಸಿ ಒಂದು 5 ಮಿನಿಟ್ಸ್ ಅದನ್ನು ಬಿಡಬೇಕು. ಸೊ ಪಾತ್ರೆ ತೊಗೊಳ್ಳೋ ಮುಂದೆ ಕೆಳಗೆ ಹೊತ್ತಲಾರ್ದಂಥ ಪಾತ್ರೆ ತೊಗೊಳ್ರಿ. ಇನ್ನು ಮತ್ತೆ ಅದು ಕೆಳಗೆ ಏನಾರು ಹೊತ್ತುತ್ತೆ ಅನ್ನಿಸ್ತಂದ್ರೆ ಆಗಲ್ಲಿ ನಾವು ರುಬ್ಬಿದ್ದಂಥದ್ದು ಏನು ಜಾರ್ ಇತ್ತಲ್ಲ ಅದರೊಳಗೆ ನೀರು ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಅದೇ ನೀರನ್ನು ಇದಕ್ಕೆ ಆ್ಯಡ್ ಮಾಡಿದ್ರೆ ಮುಗಿದೋತಿ. ಇದ್ರ ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿರಿ. ಚೆನ್ನಾಗಿ ಈಗ ಅದು ಮಸಾಲೆ ಬೇಯಕ್ಕೆ ಬಿಡಬೇಕು. ಬಿಟ್ಟ ಮೇಲೆ ಈಗ ನೋಡ್ಬೇಕು ನೀವೆಲ್ಲ ಸೈಡೆಲ್ಲ ಅದು ಆಯಿಲ್ ಬಂದಿದೆ. ಈ ರೀತಿ ಬಂತಂದ್ರೆ ಆಲ್ಮೋಸ್ಟ್ ಆದಂಗೆ. ಇದಕ್ಕೆ ಮತ್ತು ಉಪ್ಪೇನಾದರೂ ಕಡಿಮೆ ಇತ್ತಂದ್ರೆ, ಉಪ್ಪು ಖಾರ ಕಡಿಮೆ ಇತ್ತಂದ್ರೆ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು. ಈ ರೀತಿ ನೀವು ನನಗೆ ಖಾರ ಕಡಿಮೆ ಅನ್ನಿಸ್ತು, ಸೊ ಹೀಗಾಗಿ ನಾನು ಎಕ್ಸ್ಟ್ರಾ ಖಾರನ ಆ್ಯಡ್ ಮಾಡಕತ್ತೀನಿ. ಸೊ ಮತ್ತು ನಿಮ್ಗೆ ನೆಕ್ಸ್ಟ್ ಯಾವುದೊಂದು ರೆಸಿಪಿ ವಿಡಿಯೋ ಬೇಕು ನೀವು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿದರೆ ನಾನು ಖಂಡಿತ ಅದರದ್ದೊಂದು ರೆಸಿಪಿದು ವಿಡಿಯೋ ನಿಮ್ಗೆ ಹಾಕ್ತೀನಿ. ಇನ್ನು ಈ ಒಂದು ಸಾರಿ ಎಷ್ಟು ವಾಟರ್ ಕನ್ಸಿಸ್ಟೆನ್ಸಿ ಇರಬೇಕನ್ನೋದನ್ನು ನೋಡಿಕೊಂಡು ನೀವು ನೀರು ಹಾಕ್ಕೊಳ್ರಿ. ಆದಷ್ಟು ಇದನ್ನು ತಿಳಿಯಾಗಿನೇ ಮಾಡ್ಕೊಳ್ರಿ. ಮುದ್ದೆ ಜೊತೆ ಅಂತೂ ಈ ಸಾರು ಅಷ್ಟು ರುಚಿಯಾಗುತ್ತೆ. ಸೊ ಮುದ್ದೆ ಎಷ್ಟು ಈಸಿಯಾಗಿ ನೀವು ಮನೇಲಿ ಮಾಡ್ಕೋಬೋದು 10-15 ನಿಮಿಷದಾಗ ಅನ್ನೋದನ್ನು ನಾನು ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡೀನಿ. ಇನ್ನು ಇದರದ್ದು ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ, ಲಾಸ್ಟ್ನೇಗೆ ನೀವು ಚಿಕನ್ ಮಸಾಲಾನ ಇದಕ್ಕೆ ಆ್ಯಡ್ ಮಾಡಬೇಕು. ಒಂದು 2-3 ಮಿನಿಟ್ಸ್ ಇದನ್ನು ಕುದಿಸಿ ಬಂದ್ ಮಾಡಿದ್ಬಿಟ್ರೆ ಮುಗಿದು ಹೋಯ್ತು. ಇನ್ನು ನೀವು ಇದನ್ನು ಟ್ರೈ ಮಾಡಿರಿ, ಯಾವ ರೀತಿ ಬಂತಂತ ನನಗೆ ಕಮೆಂಟ್ ಮಾಡಿರಿ.